நமஸ்கார் நமஸ்கார் எல்லாத்துக்கும் வணக்கம். நமஸ்கார். ரொம்ப ಖುಷಿಯಾச்சு. ಇದು ಕನ್ನಡ ನಮ್ದು 5th ಮೂವಿ. ಫಸ್ಟ್ ಮೂವಿ ಯಜಮಾನ 2, ಸೆಕೆಂಡ್ ಮೂವಿ ಕಬ್ಜಾ, ಥರ್ಡ್ ಮೂವಿ ಗೋಸ್ಟ್. ಎಲ್ಲ ಬಿಗ್ ಸ್ಟಾರ್ ಶಿವರಾಜ್ ಕುಮಾರ್ ಸರ್, ಸುದೀಪ್ ಸರ್, ಉಪೇಂದ್ರ ಸರ್, ದರ್ಶನ್ ಸರ್, ದೊಡ್ಡ ಹೀರೋ ಆಕ್ಟಿಂಗ್ ಮಾಡಿದ್ದೀನಿ. ಇದು ವಿಲನ್ ಆಕ್ಟಿಂಗ್. ಆಮೇಲೆ ರೂರಲ್ ಮೂವಿ. ಇವಾಗ ನಮ್ದು ಸೂರ್ಯನ ಇಸ್ ಎ ವೆರಿ ಗ್ರೇಟ್ ಮ್ಯಾನ್. ಇವ್ರು ನೋಡಿ ತುಂಬಾ ಖುಷಿ ಆಯ್ತು. ನಮ್ದು ಲೈಫ್ ಮುಂದೆ ಹೋಗಬೇಕು. ಇವರು ಒಬ್ಬರೇ ಒಂದು ನೋಡಿದ ಬಸ್ ಅಷ್ಟೇ. ನಮ್ದು ಎಲ್ಲರೂ ಲೈಫ್ ಮುಂದೆ ಹೋಗದ ಎಂಕರೇಜ್ ಬರುತ್ತೆ. ನಾವು ಶೂಟಿಂಗ್ಲೆ ಇವ್ರೆ ಹೀರೋ ಏನೋ ಗೊತ್ತಿಲ್ಲ, ಡೈರೆಕ್ಟರ್ ಅನ್ನೋ ಗೊತ್ತಿಲ್ಲ, ಕ್ಯಾಮ್ರಾ ಗೊತ್ತಿಲ್ಲ, ಎಲ್ಲಾ ಜಾಗ ಅವರೇ ಇರ್ತಾರೆ. ಇವರ ಡೆಡಿಕೇಶನ್ ನೋಡಿದ್ರೆ ತುಂಬಾ ಖುಷಿ ಆಯ್ತು. ಆದ್ರೆ ನಾವು ಇಲ್ಲ ಫುಲ್ ರಿಸ್ಕ್. ಫೈನಲ್ ಕ್ಲೈಮ್ಯಾಕ್ಸ್ ಫೈಟ್ಲಿ ಆಕ್ಚುಲಿ ಈ ಶೂಟಿಂಗ್ಲೆ ಇವರು ಏನು ಗೊತ್ತಿಲ್ಲ. ಇಲ್ಲಿ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಇದೆ. ಸರ್ 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 ಇಲ್ಲಿದ ಶೂಟಿಂಗ್ ಹೀರೋ ಐಟಮ್ ಮಾಡಿದ್ರೆ ಅಲ್ಲಿ ಹೋಗುತ್ತೆ, ಕ್ಯಾಮರಾ ಅಲ್ಲಿ ಕೂತಿರುತ್ತೆ, ಅಲ್ಲಿ ಹೋಗುತ್ತೆ, ಇಲ್ಲಿ ಮಾನಿಟರ್ ನೋಡಿದ್ದಾರೆ. ಇತನ ಸ್ಪೀಡ್ ಇತನ ಇಲ್ಲ ಫುಲ್ ಇದು ವೆರಿ ಗ್ರೇಟ್. ரொம்ப ಖುಷಿ ಆಯ್ತು. ಇನ್ನೊಂದು ಇವರು மட்டும் ಅಲ್ಲ, ಇವರು ಫ್ಯಾಮಿಲಿ. ஆக்சுவலி கிளைமேக்ஸ் ஃபைட்ல ஒரு இம்பார்ட்டன்ட் ஃபைட் சீன் அது. ಆ ಫೈಟ್ ಸೀನ್ ತುಂಬಾ ರಿಸ್ಕ್ ಸೀನ್. ಇಲ್ಲಿ ಇದು ರೋಪ್ ಮಾಡಿ ಅಲ್ಲಿ ಮಾಡಬೇಕು ಅದ್ರ ಸೀನ್. ನಾನೇನ ಹೇಳ್ಬೇಕಲ್ಲ, ನಾವು ಡೂಪ್ ಮಾಡಿ ಮಾಡಲ್ಲ. ரொம்ப ಆಲ್ರೆಡಿ ಎಲ್ಲ ಮೂವಿ ಫೈಟರ್ ಹೇಳಿ ಮಾಡಿದ್ದೀನಿ. ಇವ ಮೇಲೆ ಮಾಡಲ್ಲ, ನಾ ரொம்ப ರಿಕ್ವೆಸ್ಟ್ ಮಾಡಿದ್ದೀನಿ. ಇದು ಒರಿಜಿನಲ್ ಕೀಳಗಡೆ ಸ್ವಲ್ಪ ಡೂಪ್ಲಿಕೇಟ್, ಮೇಲಗಡೆ ಒರಿಜಿನಲ್ ಭೀಮ್. ನಾ ಅಲ್ಲಿ ನೋಡಿದ್ರೆ ಫುಲ್ ಹಾರ್ಟ್ ಬೀಟ್ ಬಿಟ್ಟು ಬರ್ತದೆ. ಫೈಟ್ ಮಾಸ್ಟರ್ ಹೇಳಿದ್ದಾರೆ, ಸರ್ ನೀವು ಮಾಡಿ ಸರ್, ರೋಪ್ பிடிக்கிறேன் என்று சொன்னாரு. ಕನ್ನಡ ತಮಿಳು ಒಂದು ವಿಷಯ. ರೋಪ್ ಕೇಚ್ ಮಾಡಿದ್ರೆ ಹೇಳಿದ್ದಾರೆ. ಆದ್ರೆ ಇವರು ನಾವೆಲ್ಲ ಬೇಡ ಸರ್, ನಮಗೂ ಡೂಪ್ ಮಾಡೋದು ಸರ್, ನಿಮ್ದು ಬಾಡಿ ಬಿಲ್ಡರ್, ನೀವು ಆರ್ಮ್ಸ್ ಹೊಡೆದ್ರೆ ಯಾರು, ನಮ್ದು ಡೂಪ್ ಯಾರಿಲ್ಲ ಸರ್, ನೀವೇ ಮಾಡಬೇಕಾದ್ರೆ. ಲಾಸ್ಟ್ ಇವರು ಕ್ಯಾಮ್ರಾ ಗೊತ್ತಿಲ್ಲದೆ ಓಡಿ ಮಾಡಿದ್ರೆ, ನೀವ್ ಮಾಡಿನ ನಾವು ರೋಪ್ ಕೇಚ್ ಮಾಡಿದ್ರೆ ನೀವು ಮಾಡಿ ಹೇಳಿದ್ದಾರೆ. ಇವರು ಒಬ್ಬರೇ ಮಾಡಿದ್ವಿ. ಹೇಳಿದ್ಮೇಲೆ ನಮ್ಮ ಈಗ ಓಕೆ ಗಳು ನಾವು ಮಾಡಿದ್ರಿ. ಮಾಡಿ ಇಲ್ಲಿದ್ದು ರೋಪ್ ಸರ್ ಮಾಡಿದ್ರೆ ಬಿಲ್ಬಿ ನಮ್ದು ಫುಲ್ ಗೋಲ್ಡ್ ಸ್ಟಾರ್ಟ್ ಸೂಪರ್ ಸಕ್ಸಸ್ ಆಯ್ತು. ಏನ್ ಹೇಳಿದ್ರೆ ನಾವು ಇವ್ರ ಹತ್ರ ಎಂಗೇಜ್ ಮಾಡಿದ್ದಾರೆ. ಇವರು ವರ್ಕ್ ನೋಡಿದ್ರೆ ನಮ್ದು ಫುಲ್ ಫೈರ್ ಆಯ್ತು. ಲಾಸ್ಟ್ ಸರ್ ನೀ ಮಾಡಿ ಸರ್, ನಾವು ಮುಂಚೆ ಬ್ಯಾಕ್ ಸೈಡ್ ಇದ್ದೀನಿ, ನಾ ಕೇಚ್ ಮಾಡಿದ್ರೆ ನೀವು ಮಾಡಿದ್ರೆ ಆ ಥರ ನಾವು ಹತ್ರ ಹೇಳಿದ್ರೆ ನಾವು ಟೈರ್ ಇಂದ ಅಲ್ಲಿ ಫೈಟ್ ಮಾಡಿದ್ವಿ. ಫುಲ್ ಸಕ್ಸಸ್ ಆಯ್ತು. ಥ್ಯಾಂಕ್ ಯು சூரி சார். கன்னடா இப்போதான் நல்லா பேசிட்டு இருக்கேன். ஏன்னா ரொம்ப டைம் ரொம்ப ஆச்சு எனக்கு இந்த படத்துல. நமக்கு இந்த மூவில சான்ஸ் கொடுத்துற நம்ம ಹೀರೋ, ಡೈರೆಕ್ಟರ್, ಪ್ರೊಡ್ಯೂಸರ್ ಆಳಿನಾಳ್ ತುಂಬಾ ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ನಮ್ದು ಫ್ರೆಂಡ್ ಪ್ರಸಾದ್ ಅವರು ಆಕ್ಟಿಂಗ್ ಮಾಡಿದ್ದಾರೆ. ನಮ್ದು ಖುಷಿ ಆಯ್ತು. ಅವರು ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಏಷ್ಯಾ ಎಲ್ಲ ವಿನ್ ಮಾಡಿರ್ತಾರೆ. ಅವರು ಬಾಡಿ ಬಿಲ್ಡಿಂಗ್ ಯಾವಾಗ ಅಚೀವ್ಮೆಂಟ್ ಮಾಡಿದಾರೋ ಆತರ ಈ ಫಸ್ಟ್ ಮೂವಿವೇ ಈಗ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನೋಡಿದ್ರೆ ತುಂಬಾ ಖುಷಿ ಆಯ್ತು. ಪ್ರಸಾದ್ಗೂ ಈ ಮೂವಿಲಿಂದ ನೆಕ್ಸ್ಟ್ ಕನ್ನಡ ಮೂವಿ, ಸೌತ್ ಇಂಡಿಯಾ ಮೂವಿ, ಪ್ಯಾನ್ ಇಂಡಿಯಾ ಮೂವಿ ಫುಲ್ ಚಾನ್ಸ್ ಇರುತ್ತೆ. ಅದೆಲ್ಲ ಇವಾಗ ಅದ ಮಾಡಬೇಕು. ಇವ್ರಿಗೆ ಚಾನ್ಸ್ ಕೊಡ್ತಾರೆ. ನಮ್ದು ಏನೋ ಫ್ರೆಂಡ್ ಲಾಸ್ಟ್ 25-26 ಇಯರ್ ನಮ್ದು ಫ್ರೆಂಡ್ ಇವ್ರದ್ದು ಹೇಳಿದ್ದೇನೆ. ಕಿಟ್ಟಿ ಉಂಡು, ಇವರೇ ಉಂಡು, ನಮ್ದು ಲಾಸ್ಟ್ 25 ಫ್ರೆಂಡ್ಸ್. இவ மூவிக்கு சான்ஸ் கொடுத்த சூரியனுக்கு தேங்க்யூ. ரொம்ப ரொம்ப பேர் பேச வேண்டியிருக்குது. நமக்கு சான்ஸ் கொடுத்த சூரியக்கு தேங்க்யூ. ஜெய் ஹிந்த், ஜெய் கர்நாடகா. வணக்கம், வாழ்க வளமுடன். ಧನ್ಯವಾದಗಳು ಸರ್. ಹಾಗೆ ನಮ್ಮ ಕಾಮರಾಜ್ ಅವರು ಹೇಳ್ತಾ ಇದ್ರು ಪ್ರಸಾದ್ ಕುಮಾರ್ ಬಗ್ಗೆ. ಅವರು ನಮ್ಮ ನಾಡಿನ ಹೆಮ್ಮೆಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಪಟ್ಟು ಒಂದು ಜೋರು ಚಪ್ಪಾಳೆ ಬನ್ನಿ. ಮಿಸ್ಟರ್ ಇಂಡಿಯಾ ಟೈಟಲ್ ಹೋಲ್ಡರ್ ಕೂಡ ಹೌದು ಅವರು. ಅದಕ್ಕಿಂತ ಹೆಚ್ಚಿನದಾಗಿ ಸೂರ್ಯ ಅಣ್ಣ ಮುಖ ಚೆಹರೆ ಗೊತ್ತಾಗ್ದಿಲ್ದಂಗ್ ಬದಲಾಯಿಸಿರೋ ಗುರು ಕೂಡ ಪ್ರಸಾದ್ ಅವರೇನೆ. ಸೊ ಪ್ರಸಾದ್ ಕುಮಾರ್ ಅವರ ಪ್ರಸಾದ ಇಷ್ಟು ಚೆನ್ನಾಗಿ ಸೂರ್ಯ ಅಣ್ಣ ಮೇಕ್ ಓವರ್ ಆಗಿರೋಂಥದ್ದು. ಕೃಷ್ಣಮೂರ್ತಿ ಅವರು ಒಂದು ಮಾತು ಹೇಳ್ತಿದ್ರು, ನಾವು ಕೆಟ್ಟದ್ ಮಾಡಿದ್ದನ್ನ ನೆನಪಿಸ್ಕೋತಾರೆ, ಒಳ್ಳೇದ್ ಮಾಡೋದನ್ನ ನೆನಪಿಸ್ಕೊಳ್ಬೇಕು. ಉಪೇಂದ್ರ ಅವರ ನಿರ್ದೇಶನ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಅಭಿನಯದಲ್ಲಿ. ಹಾಗೆ ಈ ಒಂದು ಸಿನಿಮಾ ಇಷ್ಟು ವರ್ಷಗಳ ನಂತರ ಅದನ್ನ ತಾವು ಕಾಣ್ಬಹುದು. ರಿಯಲಿ ಅವರ ಜೀವನದಲ್ಲಿ ಕಾರಣಾಂತರಗಳಿಂದ ಯಾವ ಮನುಷ್ಯನೂ ಕೆಟ್ಟವನಲ್ಲ, ಪರಿಸ್ಥಿತಿ ಕೆಟ್ಟದ್ದು.
ನೀವು ಯಾವುದೇ ಕಾರಣಕ್ಕೂ ಈ ಕ್ಷೇತ್ರಕ್ಕೆ ಬರಬೇಡಿ ಅಂತ ಸಾರೋಂತ ಒಂದು ಸಿನಿಮಾ ಸೂರ್ಯಣ್ಣ. ಹಾಗಾಗಿ ಸೊ ಎಲ್ಲರೂ ಕೂಡಿ ಸೂರ್ಯಣ್ಣ ಕೂಡ ಸ್ಟೇಜಿಗೆ ಬರ್ಬೇಕು. ಸೂರ್ಯಣ್ಣ ಏನ್ ಹಿಂಗಾಗ್ಬಿಟ್ಟವ್ರ, ನಾನ್ ಯಾರು ಸೂರ್ಯಣ್ಣ ಸೂರಿ ಟೀಸರ್ ಲಾಂಚ್ ಶುಭವಾಗಿ. ಮತ್ತೆ ನಾನು ವೇದಿಕೆಗೆ ನಿಮ್ಮೆಲ್ಲರನ್ನ ಬರ್ಮಾಡ್ಕೊಳ್ತೇನೆ. ಎಲ್ಲರ ಪರವಾಗಿ ಕೃಷ್ಣಮೂರ್ತಿ ಅವರೇ ಕರೆದಾಗಿದೆ. ವೇಲು ಸರ್ ಒಂದು ಫೋಟೋ ಬೇಕಂತೆ. ಅವರು ಸೂರ್ಯಣ್ಣ ಅವರು ನೀವು ಕೆಳಗೆ ಕೂತಿರೋರು ತಾಳಕ್ ಆಗ್ತಾ ಇಲ್ಲ ಸರ್, ನೀವು ಬನ್ನಿ ಸ್ಟೇಜ್ಗೆ ಅಂತ. ಕಾಮರಾಜ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿರುವಂತ ಬಾಡಿ ಬಿಲ್ಡರ್. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇಂದ್ರ ಅವರು, KM ಇಂದ್ರ. DOP ಅಲಿಕಟ್ಟಿ ಅವರು. ಬನ್ನಿ ಟೀಸರ್ ನೋಡೋಣ, ನಂತರದಲ್ಲಿ ಪ್ರೆಸ್ ಮೀಟ್ ಸ್ಟಾರ್ಟ್ ಮಾಡೋಣ. ಸೂರ್ಯಣ್ಣ ಹಾಡ್ ಎಷ್ಟು ಹಿಟ್ ಆಗಿತ್ತೋ ಸಿನಿಮಾ. ಮತ್ತೊಮ್ಮೆ ತಮ್ಮೆಲ್ಲರ ಗಮನಕ್ಕೆ DJ ಪ್ರಕಾಶ್ ಸಿನಿ ಪ್ರೊಡಕ್ಷನ್ಸ್ ಬ್ಯಾನರ್ ನಡಿಯಲ್ಲಿ ಮೂಡ್ ಬರ್ತಿರುವಂತಹ 2ನೇ ಸಿನಿಮಾ ಇದು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲನೇ ಸಿನಿಮಾ ಮಾರಿಗುಡ್ಡದ ಗಡ್ಡಧಾರಿಗಳು. ಅದರಲ್ಲೂ ಒಂದು ಪ್ರಮುಖ ಪಾತ್ರದಲ್ಲಿ ಸೂರ್ಯಣ್ಣ ಅವರು ಕಾಣಿಸ್ಕೊಂಡಿದ್ರು. ಇದರ ತರುವಾಯ ಬಹುಶಃ ಒಂದು ಬಹಳ ದೊಡ್ಡ ಸದ್ದನ ಮಾಡ್ತಾ ಇರೋದು, ಒಂದು ಸಿನಿಮಾ ಟೈಟಲ್ ಇಂದ, ಮತ್ತೊಂದು ಸೂರ್ಯಣ್ಣ ಅವರು ಬದಲಾಗಿರೋ ಪರಿಗೆ ಈ ಒಂದು ಸಿನಿಮಾಗಾಗಿ ಸಿಕ್ಕಾಪಟ್ಟೆ ಡೆಡಿಕೇಟ್ ಮಾಡಿ ಇವರೇನಾ ಸೂರ್ಯಣ್ಣ ಅನ್ನೋ ರೀತಿ ಬದಲಾಗಿದ್ದಾರೆ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋ ಮಾತು ಕೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ರಿಯಲ್ ಡಾನ್ಸ್ ನಮ್ಮ ಸಿನಿಮಾನಲ್ಲಿ ಆಕ್ಟ್ ಮಾಡಿರುವಂತದ್ದು. ಏನಕ್ಕೆ ಅಂತ ಹೇಳಿದ್ರೆ, ಯೌವನದ ಸಮಯದಲ್ಲಿ ಎಲ್ಲರನ್ನ ಅಟ್ರಾಕ್ಟ್ ಮಾಡುವಂತ ಈ ಕ್ಷೇತ್ರಕ್ಕೆ ಬಂದು ನೀವು ದಯಮಾಡಿ ಒಂದು ಸಂದೇಶ ಇದೆ, ಹೀಗಾಗಬೇಕು. ಮೊದಲನೇ ಮಾಧ್ಯಮ ಮಿತ್ರರಿಗೂ ಅವ್ರಿಗೂ ನನ್ನ ತುಂಬದ ಹೃದಯಪೂರ್ವಕ ನಮಸ್ಕಾರ. ಈ ಸಬ್ಜೆಕ್ಟ್ ಮಾಡೋದಕ್ಕೆ ಫುಲ್ಲು ಕಾರಣ ಎಲ್ಲ ಅಣ್ಣಂದಿರು. ಅವ್ರಿಗೆ ನಾನು ಎಷ್ಟು ಹೇಳಿದ್ರು ಕೃತಜ್ಞತೆ. ಪ್ರೀತಿಯ ಚಪ್ಪಾಳಿಯೊಂದಿಗೆ ಬರ್ಮಾಡ್ಕೊಳ್ಳೋಣ. ಕಾಮರಾಜ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿರುವಂತಹ ದೇಹದಾಢ್ಯ ಪಟು. ಅಷ್ಟೇ ಅಲ್ಲ, ಸಿನಿಮಾನಲ್ಲಿ ಮೇನ್ ವಿಲನ್ ಆಗಿ ಕಾಣಿಸ್ಕೊಂಡಿದ್ರು. ಬರೀ ಈ ಸಿನಿಮಾಗ್ ಮಾತ್ರ ಅಲ್ಲ, ನಿಮ್ಮ ಆಶಯದಂತೆ 7 ಅಂತಸ್ತಿನ ಮನೆ ಕಟ್ಟಿ ಅಂತ ಹಾರೈಸಿದ್ದೀರಾ, ಶುಭಾಶೀರ್ವಾದ ಮಾಡಿದ್ದೀರಾ. ಸೂರ್ಯಣ್ಣ ಅವರಿಗೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರ್ಲಿ ಅಂತ ಎಲ್ರಿಗೂ ನಮಸ್ಕಾರ. ಸೂರ್ಯಣ್ಣ ಪಿಕ್ಚರು ನಾವು ಫಸ್ಟ್ ಸಲಗಾದಲ್ಲಿ ನಾವಿಬ್ರು ಮೀಟ್ ಆಗ್ತೀವಿ. ಆ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯ್ತು. ನಾವಿರೋ ಪಿಕ್ಚರ್ ಆಲ್ಮೋಸ್ಟ್ ಸಕ್ಸಸ್ಗಳೇ. ಅದರಿಂದ ಈ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ಬೇಕಂತ ನಾನು ಕೇಳ್ಕೊಂತ ಇದ್ದೀನಿ. ಅದನ್ನು ಮಾಡ್ತಾರೆ ಕನ್ನಡ ಜನತೆ. ಅವತ್ತು ನಾವು ಕನ್ನಡ ಚೆನ್ನಾಗಿ ಕೈ ಬಿಟ್ಟೋದಿಲ್ಲ. ಇವಾಗ ಬರ್ತಾ ಇರೋ ಪಿಕ್ಚರ್ಗಳೆಲ್ಲ ಸಕ್ಸಸ್ ಪಿಕ್ಚರ್ಗಳೇ. ಅದರಲ್ಲಿ ನಮ್ಮ ಸೂರ್ಯನ ದಾರಿಯಲ್ಲೇ ಬಂದ್ಬಿಟ್ಟಿದ್ದಾರೆ. ಈ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ, ಆಗಬೇಕು, ಆಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಎಲ್ರಿಗೂ ನನ್ನ ಕಡೆಯಿಂದ ತಿರ್ಗಾ ಒಂದ್ಸರಿ ನಮಸ್ಕಾರ.